ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಇದೊಂದು ವಿಶೇಷ ಒಂದು ಆಕರ್ಷಣೆ ನಮ್ಮ ಊರಿಗೆ ಒಂದು. ಅವರು ಖುಷಿಯಾಗಿ ಹೋಗುವಾಗ ಅದರಲ್ಲಿ ಒಂದು ಇವರು ತೃಪ್ತಿ ಪಡ್ತಾರೆ. ಅದರಲ್ಲಿ ದೈವಿಕ ಸಾನ್ನಿಧ್ಯವನ್ನು ನೋಡುವ ವ್ಯಕ್ತಿ ನಮ್ಮ ರಾಘವೇಂದ್ರ ಭಟ್ರು. ನಮಸ್ಕಾರ, ನಾನು ಮಂಜುನಾಥ್ ಕಮತ್. ಹೊಸರಲ್ಲೂ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ವಿಶೇಷ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸಡಗರ. ಭಟ್ರ ಮನೆಗೆ ಹೋಗ್ಬೇಕು, ಭಟ್ರ ಮನೆಯಲ್ಲಿ ಒಂದು ಫಲಹಾರ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ಒಂದು ಉಪಹಾರವನ್ನು ಕೊಡುವಂಥದ್ದು. ಭಟ್ರೆ, ಈ ಒಂದು ಸೇವೆಯ ಬಗ್ಗೆ ಹೇಳಬೇಕು. ಒಂದು 15 ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೇವೆ. ಮನುಷ್ಯನಿಗೆ ಯಾವುದರಲ್ಲೂ ತೃಪ್ತಿ ಇರದದ್ದು ಈ ಅನ್ನಪ್ರಸಾದದಲ್ಲಿ ಸಿಗ್ತದೆ ಅಂತ ಹೇಳಿ ನಮ್ಮ ಭಾವನೆ. ಅದು ಎಲ್ಲ ಹೋಗಿ ಮಾಲಿಂಗೇಶ್ವರನ ಪಾದಾರದಿಂದ ಅರ್ಪಣೆ ಆಗಲಿ ಅಂತೇಳಿ ನಮ್ಮ ಆಶೆ. ಸಾಧಾರಣ ಒಂದು 4-5 ಸಾವಿರ ಜನ ಊಟ ಮಾಡ್ಬೋದು. ಸರ್, ಒಂದು ಸಂತೃಪ್ತಿಯ ಬಗ್ಗೆ. ಸಂತೃಪ್ತಿ ಅಂದರೆ ಅವನಿಗೆ ತೃಪ್ತಿ ಆದರೆ ನಮಗೆ ತೃಪ್ತಿ. ನಿಜಕ್ಕೂ ಕೂಡ ಸರ್, ಇದು ನಿಜವಾದ ಪ್ರೇರಣೆ. ಇವತ್ತಿಗೂ ಕೂಡ ಊರುಗಳಲ್ಲಿ ಒಂದು ಭಕ್ತಿ, ಪ್ರೀತಿ, ಒಂದು ಒಗ್ಗಟ್ಟು ಇದೆ ಅಂತ ಆದ್ರೆ ಸೊ ನಿಮ್ಮಂಥವರಿಂದ, ಇಂತಹ ಸೇವೆಯಿಂದ, ದೇವರ ಭಕ್ತಿಯಿಂದ ಅಂತ. ಇಲ್ಲಿಯ ಈ ಫಲಹಾರ ಅಂತ ಹೇಳಿದ್ರೆ, ಅದು ಉಪಹಾರ ಅಂತ ಹೇಳಿದ್ರೆ ಕೇವಲ ಒಂದೆರಡು ಐಟಮ್ ಅಲ್ಲ ಸರ್, ಏನೆಲ್ಲ ಅಂತ ಇವರ ಬಾಯಲ್ಲೇ ಕೇಳೋಣ. ಅದರಲ್ಲಿ ಮೊದಲನೇದಾಗಿ ಅವರದ್ದು ಪ್ರೀತಿ. ಅವರ ಪ್ರೀತಿಯಲ್ಲೇ ನಮಗೊಂದು ಅದರ ಆದರ ಆತಿಥ್ಯದಲ್ಲೇ ನಮಗೊಂದು ಖುಷಿ. ನಮ್ಮದು ಹೊಟ್ಟೆ ಅದರಲ್ಲಿ ಅವರದ್ದು ಉಣಬಡಿಸ್ತಾರೆ, ಆದರ ಆತಿಥ್ಯದಲ್ಲಿ ಉಣಬಡಿಸ್ತಾರೆ. ಮತ್ತು ಕೇವಲ ಅವರು 1-2 ಉಪಹಾರ ವ್ಯವಸ್ಥೆಗೆ ಸೀಮಿತ ಮಾಡಲಿಲ್ಲ. ಅದರಲ್ಲಿ ಸಹ ವೈವಿಧ್ಯಮಯ ಅಂದರೆ